ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆ. ಶೇಂಗಾ ಹೋಳಿಗೆಗೆ ಬೇಕಾಗಿರುವ ಸಾಮಗ್ರಿಗಳು: 2 ಕಪ್ ಶೇಂಗಾ ಹುರಿದು ಸಿಪ್ಪೆ ತೆಗೆದಿರೋದು, 1 ಕಪ್ ಮೈದಾ ಹಿಟ್ಟು, 1 ಕಪ್ ಬೆಲ್ಲ, ಸ್ವಲ್ಪ ಶುಂಠಿ ಮತ್ತು ಹಿಟ್ಟು ಕಲಸೋಕ್ಕೆ ಸ್ವಲ್ಪ ನೀರು. ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ಒಂದು ಬೌಲ್ಗೆ ಹಿಟ್ಟನ್ನು ಹಾಕೋಣ, ಅದನ್ನು ಕಲಸೋಣ. ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಕಲಸೋಣ. ಒಮ್ಮೆಲೆ ನೀರು ಹಾಕಬಾರ್ದು, ಫುಲ್ ನೀರು ಹಾಕಿಬಿಟ್ರೆ ಅದು ಮೆತ್ತಗಾಗಿಬಿಡುತ್ತೆ. ನೋಡಿ ಅದರ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟೇ ಹಾಕಿ ಹಿಟ್ಟನ್ನು ಕಲಸ್ಕೊಳ್ಳೋಣ. ಇದು ನಾವು ಹೂರ್ಣದ ಹೋಳಿಗೆ ಮಾಡ್ತೀವಲ್ಲ, ಅಷ್ಟು ಮೆತ್ತಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಅಂದರೆ ಫುಲ್ಲು ಗಟ್ಟಿನೂ ಇರಬಾರ್ದು. ಮತ್ತು ಇಷ್ಟು ಈ ಥರ ಆದಮೇಲೆ ಹಿಟ್ಟನ್ನು ನಾವು ನೆನೆಯಲು ಸ್ವಲ್ಪ ಒಂದು 5 ನಿಮಿಷ ಬಿಡೋಣ. ಅಲ್ಲಿವರೆಗೂ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಜಾರಿಗೆ ಶೇಂಗಾ ಹಾಕೋಣ. ಶೇಂಗಾ ಈ ಕನ್ಸಿಸ್ಟೆನ್ಸಿ ಇಷ್ಟು ಬರಬೇಕು, ಸ್ವಲ್ಪ ಇದಾಗಬೇಕು, ಇಲ್ಲಾಂದರೆ ಬೆಲ್ಲ ಚೆನ್ನಾಗಿ ಕೊಡೋದಿಲ್ಲ, ಬೆಲ್ಲ ಮೆತ್ತಗಾಗ್ಬಿಡುತ್ತೆ, ಅದು ಗಟ್ಟಿ ಇರುತ್ತೆ. ಆಮೇಲೆ ಒಂದು ಬೌಲ್ ಬೆಲ್ಲ ತೊಗೊಂಡಿದ್ವಲ್ಲ, ಬೆಲ್ಲ ಹಾಕೋಣ. ಈಗ ಬೆಲ್ಲ ಹಾಕಿ ಗ್ರೈಂಡ್ ಮಾಡೋಣ. ಈಗ ಬೆಲ್ಲ ಮತ್ತು ಇದು ಈ ಥರ ಆಗಬೇಕು, ಎರಡು ಸೇರಬೇಕು, ಮಿಕ್ಸ್ ಆಗಬೇಕು. ಇವಾಗ ಮಿಕ್ಸಿನ ತೆಗೆದು ಕಲಿಸ್ಕೊಳ್ಳೋಣ. ಈಗ ಮಿಕ್ಸಿ ಮಾಡಿದಂಥ ಶೇಂಗಾನ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಇದಕ್ಕೆ ಸ್ವಲ್ಪ ಶುಂಠಿ ಪೌಡ್ರ್ ಹಾಕೋಣ. ಏಲಕ್ಕಿ ಪೌಡರ್ ಹಾಕ್ಬೋದು, ಶುಂಠಿ ಪೌಡರ್ ಹಾಕ್ಬೋದು. ನಾನು ಶುಂಠಿ ಪೌಡ್ರ್ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನು ಸ್ವಲ್ಪ ಉಂಡೆ ಕಟ್ಟೋಕ್ಕೆ ಥರ ಬರಬೇಕು. ಇದು ಸ್ವಲ್ಪ ಇದಾಗಬೇಕಂದ್ರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪ ಬಿಸಿನೀರು ಕಾಯಿಸೋಣ. ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸೋಕೆ ಇಟ್ಟಿದ್ದೀವಿ. ಫುಲ್ ಏನು ಕುದಿಯೋದು ಬೇಡ, ಸ್ವಲ್ಪ ಉಗುರು ಬೆಚ್ಚಗೆ ಆದರೆ ಸಾಕು. ಇದನ್ನು ತಗೊಂಡು ಅದಕ್ಕೆ ಹಾಕಿ ಉಂಡೆ ಥರ ಮಾಡಬೇಕು. ಅದನ್ನು ಹೂರ್ಣದ ಕಣಕದಲ್ಲಿ ತುಂಬಿ ಮಾಡಬೇಕು ಹೋಳಿಗೆಯನ್ನು. ಬಿಸಿ ನೀರು ಉಗುರು ಬೆಚ್ಚಗೆ ಕಾದಿರ್ತದೆ, ಅದನ್ನು ತಗೊಂಡು ಸ್ವಲ್ಪನೇ ಹಾಕ್ತೇವೆ. ಸ್ವಲ್ಪನೇ ಹಾಕಬೇಕು, ಭಾಳ ಹಾಕಬಾರ್ದು. ಇದನ್ನು ಹಾಕಿ ಈಗ ನಾವಿದನ್ನು ಉಂಡೆಗಳು ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ಕಣಕದಲ್ಲಿ ತುಂಬೋಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಒಂದೊಂದು ಬಾಲ್ ಸೈಜ್ ಮಾಡಿಬಿಡ. ಈ ಸೈಜ್ ಮಾಡೋಣ. ಇದನ್ನು ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಅದ್ರಲ್ಲಿ ತುಂಬಿಡೋಣ, ಈಸಿ ಆಗುತ್ತೆ. ಈ ಸೈಜ್ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ಇಟ್ಕೊಂಬಿಡೋಣ. ಈಗ ಅದೇ ಥರನೇ ಇಲ್ಲಿ ನಮಗೆ ಕಣಕ ಇದೆಯಲ್ಲ, ಇದನ್ನು ಅದೇ ಥರ ಮಾಡಿ ಕಣಕದಲ್ಲಿ ಒಂದು ತುಂಬ ತೋರಿಸ್ತೀನಿ. ಆ ಥರನೇ ಮಾಡ್ಕೊಂಬಿಡೋಣ. ನಮಗೆ ಎಷ್ಟು ಬೇಕು ಅಷ್ಟು ಕಣಕ ತೊಗೋಬೇಕು, ಅದಕ್ಕೆ ತುಂಬ ಅಷ್ಟು ಅದನ್ನು ತೊಗೊಂಡು ಕೈಲಿ ಥರ ರೋಲ್ ಮಾಡ್ಕೊಳ್ಳೋಣ.
ಬೇಕಾದರೆ ಸ್ವಲ್ಪ ಎಣ್ಣೆನ ಹಚ್ಕೋಬೋದು ಕೈಗೆ. ಈ ಥರ ಕೈಯಲ್ಲೇ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಅಗಲ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟೆ ಇದರಲ್ಲಿ ಒಂದು ಉಂಡೆನ ಈ ಥರ ಇಟ್ಟು ಇದನ್ನು ಈ ಥರನೇ ರೋಲ್ ಮಾಡ್ಕೋತಾ ಬನ್ನಿ. ಈ ಥರ ಈ ಥರ ಈ ಥರ ಈ ಥರ ಇದನ್ನು ಒಳಗಡೆ ಫುಲ್ಲು ರೌಂಡ್ ಆಗುತ್ತೆ, ಸುತ್ತುತ್ತೆ. ಇದೆಲ್ಲ ಒಳಗಡೆ ಈ ಥರ ರೋಲ್ ಮಾಡ್ತಾ ಹಿಂಗೆ ಬನ್ನಿ. ಅಂದಮೇಲೆ ಇದು ಫುಲ್ ಆದಮೇಲೆ ಇದ್ರ ಬಾಯಿ ಮುಚ್ಕೊಂಬಿಡಿ. ಎಕ್ಸ್ಟ್ರಾ ಏನಾದರೂ ಇಟ್ಟಿದ್ರೆ ತೆಗೆದುಬಿಡಿ. ಇಲ್ಲಾಂದರೆ ಈ ಥರ ಮಾಡಿ ಈ ಥರ ಪ್ರೆಸ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಲ್ಲನೂ ಈ ಥರ ತುಂಬ್ಕೋಬೇಕು. ತುಂಬ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಲಟ್ಟಿಸ್ಬಿಡೋಣ. ಲಟ್ಟಿಸಿ ಮಾಡಿಟ್ಕೊಂಡು ಆಮೇಲೆ ಬೆನ್ಸೋಣ. ಲಟ್ಸೋಕ್ಕೆ ನಾನು ಈಗ ಲಟ್ಸೋಮಣಿ ತೊಗೊಂಡಿದ್ದೀನಿ. ಈ ಪ್ಲೇಟಲ್ಲಿ ಒಂದೊಂದೇ ಮಾಡಿ ಹಾಕ್ತೀನಿ. ಆಮೇಲೆ ಒಂದು 4 ಆದಮೇಲೆ ಬೆನ್ಸ್ಬಿಡೋಣ. ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಇದನ್ನು ಭಾಳ ಪ್ರೆಸ್ ಮಾಡಬಾರ್ದು, ಒಡೆದು ಬಿಡುತ್ತೆ. ನಿಧಾನವಾಗಿ ಮಾಡಬೇಕು, ಆದಷ್ಟು ನಿಧಾನವಾಗಿ ಮಾಡಿ. ಆಮೇಲೆ ಇದು ಫುಲ್ಲು ತೆಳ್ಳಗೆ ಮಾಡಬಾರ್ದು, ಒಂದು ರೀತಿ ಮೀಡಿಯಮ್ ಇರಬೇಕು. ಆಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ. ಫುಲ್ ತೆಳ್ಳಗಾಗ್ಬಿಟ್ರೆ ಕಟ್ಟಿ ಕನ್ನಿ ಅಂತಿರ್ತೇವೆ. ಒಂದು ಸ್ವಲ್ಪ ತಿಕ್ಕೆ ಇಡಿ. ತಿಕ್ಕಲ್ಲಿ ಫುಲ್ಲು ದಪ್ಪ ಅಂತಂದು ಅಲ್ಲ, ಒಂದು ಅಳತಿ ಮೀಡಿಯಮ್ ಸೈಜ್ ಇಟ್ಟಿರಿ. ನೋಡಿ ಈ ಥರ ಇಟ್ಟಿರಿ. ಈ ಥರ ಆಗುತ್ತೆ. ಇಷ್ಟು ಸೈಜ್ ಇರಲಿ, ಇಷ್ಟು ದಪ್ಪ, ಭಾಳ ದಪ್ಪನೂ ಬೇಡ. ಇಷ್ಟು ದಪ್ಪ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಒಂದು 4 ಆದಮೇಲೆ ಬೆನ್ಸ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ಸವಿಯಲು ಸಿದ್ಧ. ನೋಡಿ ಈ ಥರ ಎಷ್ಟು ಚೆಂದ ಹೊಂಬಣ್ಣ ಬಂದಿದೆ. ಈ ಥರ ಮಾಡಬೇಕು.